ತಾಲ್ಲೂಕಿನ ಉತ್ತುಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ದಿನದಂದು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನದಂದು ಒಂದೇ ದಿನ ನಡೆಯುವ ಜಾತ್ರಾ ಮಹೋತ್ಸವ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವರು. ಯುಗಾದಿ ಹಬ್ಬ ದಿನದಂದು ಬೆಳಗ್ಗೆಯಿಂದಲೇ ಸ್ವಾಮಿಯ ಪೂಜೆಗಳು, ಕೈಂಕರ್ಯಗಳು ಹಾಗೂ ಸ್ವಾಮಿಗೆ ಬೆಳ್ಳಿ ಮುಖವಾಡ ಧರಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹಲವು ಸೇವಾ ಕಾರ್ಯಕ್ರಮಗಳು, ಬಂದಂಥ ಭಕ್ತಾದಿಗಳಿಗೆ ಪಾನಕ ಫಲಹಾರ ವಿತರಣೆ ಮಾಡಲಾಗುವುದು. ತದನಂತರ ಹಲವು ಸುಗಮ ಸಂಗೀತ, ರಸಮಂಜರಿ ಕಾರ್ಯಕ್ರಮ, ಲಿಂಗಬೀರರ ಕುಣಿತ ಹಾಗೂ ಜಾನಪದ ಕಲಾ ಪ್ರಕಾರಗಳು, ಹಲವು ರೀತಿಯ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉತ್ತುಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕಮಿಟಿ ವತಿಯಿಂದ ನಡೆಸಲಿದ್ದಾರೆ. ರಾತ್ರಿ ವಿಶೇಷ ಮದ್ದಿನ ಚಮತ್ಕಾರ ನಡೆಯಲಿದ್ದು, ಅದೇ ರಾತ್ರಿ ರಸಮಂಜರಿ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುತ್ತದೆ. ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ತುಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ಮತ್ತು ಮುಖಂಡರು ಎಲ್ಲ ಮನವಿ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ನಡೆದುಕೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈ ವರ್ಷವೂ ಕೂಡ ಇಲ್ಲಿ ಒಂದು 5 ಬುಡಕಟ್ಟಿನವರವರೇ ಒಂದೊಂದು ಬುಡಕಟ್ಟಿನವರಿಗೆ ಒಂದು ಮೇಲ್ವಿಚಾರಣೆ ಕೊಟ್ಟಿದ್ದಾರೆ. ಆ ಬುಡಕಟ್ಟಿನವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಉಳಿದ ಗ್ರಾಮಸ್ಥರಿಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಸುತ್ತಮುತ್ತ ಭಕ್ತರು ಇದಕ್ಕೂ ಸಪೋರ್ಟ್ ಮಾಡ್ತಾರೆ. ಅನೇಕ ಜನ ಭಕ್ತರಿದ್ದಾರೆ. ಇದು ತುರುವೇಕೆರೆ ತಾಲೂಕಲ್ಲದೆ ಅನೇಕ ಬೆಂಗಳೂರಿನ ಸುತ್ತಮುತ್ತ ಊರಿಂದಲೂ ಕೂಡ ಜನ ಬರ್ತಾರೆ. ಇದು ವಿಶೇಷವಾಗಿ ಈ ಕಾರ್ಯಕ್ರಮ ವರ್ಷಕ್ಕೆ ವಿಶೇಷವಾಗಿ ಜೋರಾಗಿ ಬರ್ತಾ ಇದೆ. ಈ ಸರ್ ಏನು ವಿಶೇಷ ಇರುತ್ತೆ? ಇದು ಮಾಮೂಲಿ ವಿಶೇಷ ಮಾಮೂಲಿ ಸ್ವಾಮಿ ಕುಣಿತ ಇರುತ್ತೆ, ವೀರಗಾಶಿ ಇರುತ್ತೆ, ಆಮೇಲೆ ಸುಗಮ ಸಂಗೀತ ಇರುತ್ತೆ 3 ಗಂಟೆಗೆ. ಸಂಜೆ ಮಾಮಂಗಲತಿ ಮುಗಿದ ಮೇಲೆ 7ವರೆಗೆ ಆರ್ಕೆಸ್ಟ್ರಾ ಇರುತ್ತೆ. ವಿಶೇಷವಾಗಿ ಎಲ್ಲ ಮಾಮೂಲಿ ಎಲ್ಲ ಇದೆ. ಎಷ್ಟು ತನಕ ಇರುತ್ತೆ ಕಾರ್ಯಕ್ರಮ? ನೈಟು 7 ತನಕ ಮಾಮಂಗಲತಿ ಇರುತ್ತೆ. 7 ಮೇಲೆ ಆರ್ಕೆಸ್ಟ್ರಾ ಇರುತ್ತೆ. ಇಲ್ಲಿ 7 ತನಕ ಪ್ರೋಗ್ರಾಮ್ ಬೆಳಗಿನ 5 ಗಂಟೆಯಿಂದ ದೇವ್ರ ಪ್ರತಿಷ್ಠಾಪನೆ ಮಾಡೋದು, ಗಣಪತಿ ತರೋದು, ದೇವ್ರ ವಿಗ್ರಹ ತರೋದು ಬೆಳಗಿನ ಸ್ಟಾರ್ಟ್ ಇರುತ್ತೆ. ಸಾಯಂಕಾಲ ರಾತ್ರಿ ಎಷ್ಟು ತನಕ ದೇವ್ರ ದರ್ಶನ ಇರುತ್ತೆ? 9-10 ಗಂಟೆ. ಮಾಮಂಗಲತಿ ಮುಗಿಯೋಷ್ಟೊಳಗೆ ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ಸೌಂಡ್ ಕೊಟ್ಟು 9-10 ಗಂಟೆ ಆಗುತ್ತೆ. ಇದು ಎಷ್ಟೊತ್ತಿಗೆ ಎಲ್ಲೆಲ್ಲಿ ಅಲ್ಲ ಸೊ ವಾಹನಗಳು ಇದೊಂದು ವಿನಂತಿ, ಎಲ್ಲ ಸಹಕರಿಸ್ಬೇಕು ನಿಮ್ಮ ಮುಖಾಂತರ. ಅಲ್ಲಿ ಮ್ಯಾಗ ಹಳ್ಳಿಕೆರೆ ದಿಬ್ಬ, ನಮ್ಮೂರು ದಿಬ್ಬ ಅಂತ ಇದೆ, ಹೈಸ್ಕೂಲು. ಅಲ್ಲಿ ಜಾಗ ಮಾಡಿದ್ದೀವಿ, ಒಂದು 2 ಎಕರೆ ಅಷ್ಟು. ಅಲ್ಲಿ ಪೂರ ಅಲ್ಲಿ ಗಾಡಿ ವೆಹಿಕಲ್ ಅಲ್ಲೇ ಹಾಕ್ಬೇಕು. ಇಲ್ಲೂ ಕೂಡ ಇಲ್ಲಿ ಮ್ಯಾಗ ಜಾಗ ಮಾಡಿದ್ದೀವಿ. ಇಲ್ಲಿ ಸುಂದರಪುರ ಮಾದರಿ ಮಧ್ಯ ಮತ್ತೆ ಭದ್ರಿಕಾಶ್ರಮ ಟು ಇಲ್ಲಿ ಅಲ್ಲಿ ಆಂಜನೇಯ ದೇವಸ್ಥಾನ ಐತೆ, ಅಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ವಿ. ಒಳ್ಳಿಕ್ಕೆ ಯಾರು ಬರ್ಕೊಡ್ರು, ಯಾಕೆಂದರೆ ಒಂದೇ ಸತಿ 10-15 ಜನ ಬಂದ್ಬಿಡ್ತಾರೆ. ಅವಾಗ ತುಂಬ ವೆಹಿಕಲ್ ಆಗುತ್ತೆ. ಯಾವ ಗಾಡಿಗಳು ಬಂದ್ಬಿಟ್ರೆ ಅಲ್ಲಿ ಬರೋದು ತುಂಬ ಜನ ಭಕ್ತಿಗಳ ತೊಂದರೆ ಆಗುತ್ತೆ. ಇದಕ್ಕೆ ಇದ್ರ ಮುಖಾಂತರ ನಿಮ್ಮ ಮುಖಾಂತರ ಪೊಲೀಸ್ನವರು ಬಂದು ನಮ್ಗೆ ತುಂಬ ಸಹಕರಿಸ್ಬೇಕು. ಯಾಕೆಂದರೆ ನಮ್ಗೆ ಮಾತು ಕೇಳೋ ಜನ ಬಂದರೆ ಅವರಿಗೆ ಬೆಲೆ ಕೊಡೋದು, ಮಾತು ಕೊಡೋದು. ಬಂದು ಅವರೆಲ್ಲ ಬಂದು ನಿಂತ್ಕೊಂಡು ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ತೀವಿ ಗ್ರಾಮದಿಂದ.